ಎಲ್ಲರಿಗೂ ನಮಸ್ಕಾರ. ಪಂಚಮಶ್ರೀ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ಇವತ್ತಿನ ದಿನನ ಸ್ಟಾರ್ಟ್ ಮಾಡಿದೆ. ಚಾನಲ್ನ ಶುರುವಾಗಿರೋದ್ರಿಂದ ನಮಗೆ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ತಬ್ಬಿಬ್ಬಾಗ್ತಿತ್ತು. ಆದರೂ ಸ್ವಲ್ಪ ಸಣ್ಣ ಸಣ್ಣ ಪ್ರಯತ್ನನ ಪಟ್ಟು ನಾನು ಶುರು ಮಾಡ್ತಾಯಿದ್ದೀನಿ. ತುಂಬ ಜನ ನೋಡ್ತಾ ಇದ್ದೀರಾ, ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ನನ್ನ ಈ ವ್ಲಾಗ್ನ ನೋಡ್ತಾ ಇರೋದಕ್ಕೆ. ಇವತ್ತಿನ ತಿಂಡಿಗೆ ನಾನು ದೊಡ್ಡ ಪತ್ರೆ ಸೊಪ್ಪು ಅಥವಾ ಪೈತ್ಯ ಸೊಪ್ಪು ಅಂತಲೂ ಹೇಳ್ತಾರೆ, ಇದನ್ನು ಹಾಕಿ ಒಂದು ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಸೊಪ್ಪನ್ನು ನಾವು ಕೆಮ್ಮಿಗೆ, ನೆಗಡಿ, ಕೆಮ್ಮು ಎಲ್ಲದಕ್ಕೂ ಬಳಸಿದ್ರೂ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಇದು. ಆ ರವೆನ 1 kg ರವೆ ತೊಗೊಂಡಿದ್ದೀನಿ ನಾನು. ರವೆನ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟೆ. ದೊಡ್ಡ ಪತ್ರೆ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಇದು ನಮ್ಮನೆಯವ್ರಿಗಂತೂ ಇದನ್ನು ಯಾವಾಗಲೂ ನಾನು ಮಾಡ್ತಾನೇ ಇರ್ತೀನಿ, ಯಾಕಂದರೆ ಅವ್ರಿಗೆ ಸ್ವಲ್ಪ ಅರ್ಶ್ತಿ ಅಂತ ಆ ಥರ ಆಗುತ್ತೆ. ಶೀತದ ಪದಾರ್ಥಗಳು ಅಥವಾ ಸಲ್ದಿ ಪದಾರ್ಥಗಳೇನಾದರೂ ತಿಂದರೆ ಅವ್ರಿಗೆ ಬೇಗ ಮಕ್ಕಳ ಥರ ಗಂಟು ಥರ ಊದ್ಕೊಂಬಿಡೋದು ಹಾಗಾಗುತ್ತೆ. ಹಾಗಾಗಿ ನಾನು ಈ ಪೈತ್ಯ ಸೊಪ್ಪನ್ನು ಬಳಸ್ತಾ ಇರ್ತೀನಿ ಆವಾಗವಾಗ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈ ಪೈತ್ಯ ಸೊಪ್ಪು ಎಲ್ಲನೂ ಹಾಕಿ ಉಪ್ಪು ಹಾಕಿ ನೆನೆಸಿಟ್ಟಿರೋವಂಥ ರವೆ ಹಿಟ್ಟಿಗೆ ಎಲ್ಲನೂ ಕಲಿಸ್ಕೊಂಡೆ. ಇದು ರೆಡಿ ಆಗೋ ಅಷ್ಟರಲ್ಲಿ ಸೋರೆಕಾಯಿನ ತೊಳೆದಿಟ್ಕೊಂಡು ಸೋರೆಕಾಯಿ ಪಲ್ಯಕ್ಕೆ ಏನೇನು ಬೇಕು ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗೆ, ಶುಂಠಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಎಲ್ಲನೂ ಹಾಕಿ ಒಂದು ಪ್ಯಾನ್ಗೆ ಹಾಕಿ ಕುಕ್ಕರಲ್ಲೇ ಇಟ್ಕೊಂಡಿದ್ದೀನಿ ನಾನು. ಈರುಳ್ಳಿ ಎಲ್ಲನೂ ಹಾಕಿ ಸೋರೆಕಾಯಿ ಕಟ್ ಮಾಡಿ ಒಗ್ಗರಣೆ ಕೊಟ್ಟು ಕಡಲೆಬೇಳೆ, ಈರುಳ್ಳಿ ಮತ್ತು ಸೋರೆಕಾಯಿ ಇಷ್ಟನ್ನು ಎಣ್ಣೆ ಬಿಟ್ಟು ಒಗ್ಗರಣೆ ಮಾಡಿ ರುಬ್ಬಿರೋ ಅಂಥ ಮಸಾಲೆನ ನಾನು ಇದರೊಳಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಒಂದು ವಿಷಲ್ ಕೂಗಿಸ್ಕೊಂಡೆ. ನಾನು ಕಬ್ಬಿಣದ ತವಾನೇ ಬಳಸೋದು, ಅಂದರೆ ಹಂಚು ಅಂತ ಹೇಳ್ತೀವಲ್ಲ, ರೊಟ್ಟಿ ಸುಡುವಂಥ ಕಲ್ಲು, ಇದನ್ನೇ ಬಳಸೋದು. ಈ ಕಬ್ಬಿಣದಲ್ಲಿ ನಾವು ರೊಟ್ಟಿ ಸುಟ್ಟು ತಿನ್ನೋದ್ರಿಂದ ಕಬ್ಬಿಣದ ಅಂಶ ನಮ್ಮ ಬಾಡಿಗೆ ಹೋಗೋದ್ರಿಂದ ಐರನ್ ಕಂಟೆಂಟ್ ಸಿಗುತ್ತೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳಿ ನಾನು ಯಾವಾಗಲೂ ಇದನ್ನೇ ಬಳಸ್ತೀನಿ. ರೊಟ್ಟಿ ಸುಟ್ಟು ಇದು ಮಾಡ್ತಾಯಿದ್ದೆ. ಪಲ್ಯ ರೆಡಿ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ತಿಂದ್ವಿ. ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ದು ನಮ್ಮದು ಕೆಟ್ಟೋಗ್ಬಿಟ್ಟಿತ್ತು. ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋಕ್ಕೆ ಅಂತ ಬಂದಿದ್ದರು. ಅವ್ರಿಗೆ ಜ್ಯೂಸ್ ಕೊಟ್ಟು, ಕಲ್ಲಂಗಡಿ ಹಣ್ಣು ತಂದಿದ್ವಿ, ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಿ ಕೊಟ್ಟು ಮಧ್ಯಾಹ್ನದ ಅಡುಗೆಗೆ ಏನೇನು ಬೇಕು ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಸೋರೆಕಾಯಿ ಇತ್ತಲ್ಲ, ಸ್ವಲ್ಪ ಸೋರೆಕಾಯಿ ಇಟ್ಕೊಂಡಿದ್ದೆ. ಸೋರೆಕಾಯಿ ಈ ಬಿಸಿಲಿಗೆ ತಂಬುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ತಂಬುಳಿಗೆ ರೆಡಿ ಮಾಡ್ಕೊತಾ ಇದ್ದೆ. ಸ್ವಲ್ಪ ಮೆಂತ್ಯ, 1/4 ಸ್ಪೂನಷ್ಟಾದರೆ ಸಾಕು, ಯಾಕಂದರೆ ತುಂಬ ಕೈ ಬಂದುಬಿಡುತ್ತೆ ಮೆಂತ್ಯ. ಸ್ವಲ್ಪ ಒಂದು 2 ಸ್ಪೂನಷ್ಟು ಜೀರಿಗೆ ತೊಗೋಬೇಕು. ಜೀರಿಗೆ ಹಾಕಿದಷ್ಟು ಘಮ ಜಾಸ್ತಿ ಬರುತ್ತೆ ತಂಬುಳಿಗೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ನಾವು ಮಜ್ಜಿಗೆ ಹಾಕಿದಾಗ ಆ ಜೀರಿಗೆ ಪರಿಮಳ ಅಂತೂ ಸಕ್ಕತ್ತಾಗಿರುತ್ತೆ. ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಜಾರ್ಗೆ ಹಾಕಿ ರುಬ್ಲಿಕ್ಕೆ ತಯಾರು ಮಾಡ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಬಳಸ್ತಾ ಇದ್ದೀನಿ, ಅಂದರೆ ಕಾಯಿ ಹಾಕೋದಂತ ಸ್ವಲ್ಪ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆ ಮೆಣಸು ಹಾಕಿ ರುಬ್ಬಿಟ್ಕೋಬೇಕು. ಮಜ್ಜಿಗೆನ ಕಡೆದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಗಟ್ಟಿ ಮೊಸರು ಥರ ಆಗಬಾರ್ದು. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನೀರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗೆ ಕಡೆದು ಸೈಡಲ್ಲಿ ಸೋರೆಕಾಯಿನೂ ಕೂಡ ಹೀಗೇ ಬೇಯಿಸಿಟ್ಕೋಬೇಕು. ಸಣ್ಣದಾಗಿ ಹಚ್ಚಿ ಸೋರೆಕಾಯಿನ ಕಟ್ ಮಾಡಿ ಚೆನ್ನಾಗಿ ಬೇಯಿಸಿ ಬೆಂದಿದೆ ಚೆಕ್ ಮಾಡಿ ಸ್ವಲ್ಪ ಸ್ಮೂತಾಗಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಬೇಯಿಸಿಟ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೋಬೇಕು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅಥವಾ ತುಪ್ಪನಾದರೂ ಬಳಸ್ಕೋಬೋದು, ನಾನು ಎಣ್ಣೆ ಬಳಸಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ನಾವು ಏನು ರುಬ್ಬಿಟ್ಕೊಂಡಿರ್ತೀವೋ ಅದನ್ನು ಈ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದಿರುವಂಥ ಇದಕ್ಕೆ ನಾವು ಏನು ತಂಬುಳಿ ಇದಕ್ಕೆ ಬೇಯಿಸ್ಕೊಂಡಿರ್ತೀವೋ ಸೋರೆಕಾಯಿನ ಅದನ್ನು ಹಾಕಿ ಮಿಕ್ಸ್ ಮಾಡಿ ಆರಿದ ಮೇಲೆ ಸ್ವಲ್ಪ ಚೆನ್ನಾಗಿ ತಣ್ಣಗಾದ ಮೇಲೆ ಮಜ್ಜಿಗೆನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಇದನ್ನು
ಊಟ ಮಾಡ್ಬೋದು. ಅನ್ನದ ಜೊತೆಲಿ ಇದನ್ನು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿತ್ತು ಮಮ್ಮಿ ಅಂತ ನನ್ನ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಊಟ ಮಾಡಿದ್ರು. ನಮ್ಮ ಯಜಮಾನರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡಿದರು. ಸಂಜೆಗೂ ಕೂಡ ಮಮ್ಮಿ ನೀವು ಇದೇ ಥರನೇ ತಂಬುಳಿನೇ ಮಾಡಿಕೊಡಿ ಮಮ್ಮಿ, ಇನ್ನೂ ಮಜ್ಜಿಗೆ ತುಂಬ ಇದೆಯಲ್ಲ, ಮಜ್ಜಿಗೆ ಊಟ ಮಾಡ್ಕೊಂಬಿಡೋಣ ಲೈಟಾಗಿ ನೈಟು ಅಂತ ಹೇಳಿದ್ದಕ್ಕೆ, ಬೇಡಿ ನೀವು ಇದೇ ಥರ ತಂಬುಳಿನೇ ಮತ್ತೊಂದು ಸಲ ಇನ್ನೊಂದು ಬೇರೆ ಥರ ಮಾಡಿ ಮಮ್ಮಿ ಅಂತ ಹೇಳಿದರು. ಸೊ ಸರಿ ಹಾಗೆ ಮಾಡೋಣ ಅಂತ ಹೇಳಿ ನಾನು ಮತ್ತೆ ಸಂಜೆ ಅಡುಗೆಗೆ ತಂಬುಳಿ ಮಾಡೋದಕ್ಕೆ ಶುರು ಮಾಡಿದೆ. ಒಂದು ಪಾತ್ರೆಗೆ ನಾವು ಸ್ವಲ್ಪ ಎಣ್ಣೆ ಬಿಟ್ಟು ಸೇಮ್ ಅದೇ ಪ್ರೊಸೀಜರೇ ಮೆಂತ್ಯ, ಜೀರಿಗೆ ಅದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು 4 ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದು. ನಾನು ಇವತ್ತು ಮಾಡ್ತಾಯಿರೋದು ಟೊಮೊಟೊ ತಂಬುಳಿ ಮಾಡ್ತಾಯಿರೋದು. ಸೊ ಹಾಗಾಗಿ ನಾನು ಟೊಮೊಟೊನ ಜಾಸ್ತಿ ಕ್ವಾಂಟಿಟಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಟೊಮೊಟೊನ ಸೇರಿಸಬೇಕು. ಈ ತಂಬುಳಿ ಟೊಮೊಟೊ ಸೀಸನ್ನಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಟೊಮೊಟೊ ತುಂಬ ಹಣ್ಣಾಗಿ ಚೆನ್ನಾಗಿದ್ದರೆ ತುಂಬಾ ಚೆನ್ನಾಗಿ ಬರ್ತದೆ ಇದು ಟೇಸ್ಟು. ಒಂದು 4 ಹಸಿಮೆಣಸಿಕಾಯಿ, ಇದಕ್ಕೂ ಕೂಡ ನಾವು ತೆಂಗಿನಕಾಯಿನೂ ಬಳಸಬೇಕು. ನಾವು ಅದನ್ನು ಜಾರ್ಗೆ ಹಾಕ್ಕೊಳ್ಳುವಾಗ ನಿಮಗೆ ತೋರಿಸ್ತೀನಿ. ತೆಂಗಿನಕಾಯಿನ ಹಾಕಿದ್ರೆ ಸ್ವಲ್ಪ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಷ್ಟೇ. ಟೊಮೊಟೊನ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಇದು ಈ ಟೊಮೊಟೊ ಫ್ರೈ ಮಾಡಿದ್ರೇ ಅದು ಹಸಿ ಸ್ಮೆಲ್ ಆಗಿರ್ಬೋದು ಅಥವಾ ಹೋಗೋದ್ರ ಥರ ಇರ್ಬೋದು, ಅದು ಹೋಗುತ್ತೆ. 1 ಟೀ ಸ್ಪೂನ್ ಅಂದರೆ ಒಂದು ದೊಡ್ಡ ಟೀ ಸ್ಪೂನಲ್ಲಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕಿ ಇದ್ರ ಜೊತೆನೇ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ತಣ್ಣಗಾದಮೇಲೆ ಇದನ್ನು ಒಂದು ಜಾರ್ಗೆ ಹಾಕ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ಇದನ್ನು ರುಬ್ಬಿ ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಕಡಲೆ ಇಷ್ಟನ್ನು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಕೊಡೋವಂಥದ್ದು. ಹಾಗಾಗಿ ನಾನು ಡೈರೆಕ್ಟು ಫಸ್ಟೇ ಒಗ್ಗರಣೆ ಕುದಿರೋದು ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಹಾಕಬೇಕು. ಈ ತಂಬುಳಿಯಲ್ಲಿ ತುಂಬಾ ವೆರೈಟೀಸ್ ಇದೆ. ಎಷ್ಟೊಂದು ಥರ ತಂಬುಳಿಗಳನ್ನೆಲ್ಲ ಮಾಡ್ತಾರೆ. ಈ ಬೇಸಿಗೆಗಾಲಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅದರದ್ದು ಘಮನೇ ಬೇರೆ. ಯಾವ ಊಟಕ್ಕೂ ಸಮ ಇಲ್ಲ ಅನ್ನೋ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೋಬೇಕು. ನಾನು ಒಗ್ಗರಣೆಗೆ ತುಪ್ಪನೇ ಬಳಸಿದ್ದೀನಿ. ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮೊಟೊ ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಮುಚ್ಚೋಗ್ಬಿಡುತ್ತೆ. ಹೆಚ್ಚು ಟೊಮೊಟೊ ಬಳಸೋದ್ರಿಂದ ನಾವು ಇದಕ್ಕೆ ಆ ಘಮನ ಅದು ತೆಗೆದಾಗುತ್ತೆ ಅಂತ ಹೇಳಿ ಇದಕ್ಕೆ ನಾನು ಸ್ವಲ್ಪ ಹಿಂಗು, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಹಾಕಿ ಕೂಡ ಒಗ್ಗರಣೆ ಮಾಡಿಕೊಂಡೆ. ಅದಕ್ಕೆ ಹಾಕಿ ಇದನ್ನು ಆರೋದಕ್ಕೆ ಬಿಟ್ಬಿಡಬೇಕು. ನಂತರ ಇದಕ್ಕೆ ಮೊಸರನ್ನ ಸೇರಿಸ್ಕೊಂಡು ತಂಬುಳಿ ಮಾಡಿಕೊಂಡ್ರೆ ಮಜ್ಜಿಗೆನ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಇಷ್ಟ ಆಗಿದರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶುಭರಾತ್ರಿ.